ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಬ್ಜಾ ರೊಟ್ಟಿ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು 4 ರೊಟ್ಟಿಗಾಗುವಷ್ಟು ಈ ಪೌಡ್ರ್ ತೊಗೊಂಡಿದ್ದೀನಿ. ಇದು ಕನ್ನಡದಲ್ಲಿ ಸಜ್ಜೆ ಪೌಡರ್ ಅಂತ ಕರೀತಾರೆ. ಇದಕ್ಕೆ 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು 3 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು, ನಾನು ಇಬ್ಬರಿಗಾಗುವಷ್ಟು ಮಾಡ್ಕೋತಾ ಇರೋದು. ಚಿಕ್ಕದಾಗಿ ಕಟ್ ಮಾಡಿದ್ನಲ್ಲ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಸೇಮ್ ಅಕ್ಕಿ ಹಿಟ್ಟು ಥರನೇ ಇದು, ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಎಲ್ಲ ಅಂಗಡಿಗಳು ಸಿಗುತ್ತೆ. ಸಜ್ಜೆ ಪೌಡರ್ ಅಂತ ಕನ್ನಡದಲ್ಲಿ. ಇದಕ್ಕೆ ಬಾಜ್ರಾ ಅಂತಲೂ ಕರೀತಾರೆ, ಬಾಜ್ರಾ ಹಿಟ್ಟು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಸೇಮ್ ರೊಟ್ಟಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ತೆಳು ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದಂತೂ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ನಾನು ಕೆಲಸ ಮಾಡೋ ಮನೇಲಿ ಯಾವಾಗಲೂ ತಂದು 3-4 ಸಲ ಮಾಡಿಸ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಅದು ರುಚಿಯಾಗೈತಿ ಅಂತ ನೋಡಿ ನಾನು ಟೇಸ್ಟ್ ಮಾಡಿ ನಮ್ಮನೇಲೂ ಮಾಡೋದ ಅಂತ ದಿನ ಬ್ರೇಕ್ಫಾಸ್ಟು ಒಂದೇ ಥರ ಮಾಡಬೇಕಲ್ಲ ಅಂತ ನಾನು ತಂದು ಟ್ರೈ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ತಂದು ಟ್ರೈ ಮಾಡಿ ನೋಡಿ. 4 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಬ್ಬರಿಗಾಗುವಷ್ಟು ಮಾಡ್ಕೋತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ. ತವ ಬಿಸಿ ಆಗ್ತಾ ಇರಲಿ. ಈಗ ಒಂದು ಬಟರ್ ಪೇಪರಲ್ಲಿ ನಾನು ರೊಟ್ಟಿ ತಟ್ಕೋತಾ ಇದ್ದೀನಿ ನೋಡಿ. ಈ ಬಟರ್ ಪೇಪರು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. 7 ಡೇಸು, ಸೂಪರ್ ಮಾರ್ಕೆಟು ಅಂಥ ಅಂಗಡಿಗಳೆಲ್ಲ ಬಟರ್ ಪೇಪರ್ ಸಿಗುತ್ತೆ ಅಂಗಡೀಲಿ. ಈ ಪೌಡರು ಅಷ್ಟೇ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಈ ರಾಗಿ ಅಕ್ಕಿ ತಿಂದೇ ಇರೋರು ಈ ಪೌಡರ್ ತಂದು ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಸುಡಬೇಕು. ಇದನ್ನು ಬ್ರೌನ್ ಕಲರ್ ಬರೋ ತನಕ ನೋಡಿ. ಇನ್ನೊಂದು ಪೇಪರ್ ತಗೊಂಡು ಆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಅದಿನ್ನೂ ಬಿಸಿ ಆಗ್ತಾಯಿದೆ ಆ ರೊಟ್ಟಿ. ಆಗ ಮತ್ತೆ ಇನ್ನೊಂದು ಈ ಥರ ಮಾಡ್ತಾಯಿದ್ರೆ ಅದು ಬಿಸಿ ಆಗ್ತಾ ಇರ್ತದೆ. ನಾವು ಇನ್ನೊಂದು ರೊಟ್ಟಿ ತಟ್ಕೊಬೋದು. ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಏನೋ ಒಂದು 10 ನಿಮಿಷದಲ್ಲೆಲ್ಲ ಈ ಬ್ರೇಕ್ಫಾಸ್ಟ್ ರೆಡಿ ಆಗೋಗುತ್ತೆ. ಈಸಿಯಿಂದ ಮಾಡ್ಕೊಬೋದು ನೋಡಿ. ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಡಯಟ್ ಇರೋರೇ ಜಾಸ್ತಿ ಯೂಸ್ ಮಾಡೋದು ಇದನ್ನು. ಈ ಥರ ಚೆನ್ನಾಗಿ ಸುಡಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋ ತನಕ ಸುಡಬೇಕು. ಡಯಟಲ್ಲಿರೋರ್ಗೆ ಮಾತ್ರ ತುಂಬ ಒಳ್ಳೆಯದಿದು. ಈ ದಿನ ಅನ್ನ ತಿನ್ನಬೇಕು, ರಾಗಿ ಮುದ್ದೆ ಮಾಡಿ ತಿನ್ನಬೇಕು, ಗೋಧಿ ತಿನ್ನಬೇಕು, ಅದೆಲ್ಲ ಡಯಟವ್ರು ತಿನ್ನಬಾರ್ದು ಅಂತಾರಲ್ಲ. ಅದಕ್ಕೆ ಇದನ್ನು ತಂದು ಯೂಸ್ ಮಾಡ್ತಾರೆ ಅವರು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ. ಈ ಕಲರ್ ಬರಬೇಕು. ಈ ಕಲರ್ ಬರೋ ತನಕ ಬಿಸಿಯಾಗೇ ತಿನ್ನಬೇಕು. ಇದನ್ನು ಈ ಕಲರ್ ಬರೋ ತನಕನೂ ಫ್ರೈ ಮಾಡೋದ. ಕೈಯಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು. ಈ ಥರ ಅದು ಸ್ವಲ್ಪ ಸುಡೋದು ಲೇಟ್ ಅದು. ಮತ್ತು ಇನ್ನೊಂದು ಹಾಕಿದ್ದೀನಿ ನೋಡಿ. ಅದು ಸ್ವಲ್ಪ ಕಟ್ಟಾಗುತ್ತೆ. ಅದು ಆ ಬಾಜ್ರಾ ಪೌಡ್ರೇ ಅಷ್ಟು. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ತೆಗಿಬೇಕು. ಅದನ್ನು ಹಾಕಿದ ತಕ್ಷಣ ಮಿಕ್ಸ್ ತೆಗಿಬೇಡಿ. ಸ್ವಲ್ಪ ರೋಸ್ಟ್ ಆದಮೇಲೆ ಆಮೇಲೆ ತೆಗೀರಿ. ಆಮೇಲೆ ಕರೆಕ್ಟಾಗಿ ಬರ್ತದೆ, ಕಟ್ಟಾಗೋದಿಲ್ಲ ಅದು. ಈ ಪೌಡರ್ ಬೇಗ ಕಟ್ಟಾಗೋಗುತ್ತೆ. ಕೈಯಲ್ಲಿ ತಟ್ಟಿದ್ರಂತ ಬೇಗ ಕಟ್ಟಾಗುತ್ತೆ ನೋಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಇಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು
ನೋಡಿ ಈ ಥರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.